ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಡೇ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿದೆ, ಮಧ್ಯಾಹ್ನ ಮೇಲೆ ಹೊರಗಡೆ ಹೋಗಬೇಕು. ಮನೆಯಲ್ಲೆಲ್ಲ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಹೊರಗಡೆ ಹೋಗಬೇಕು. ಸೊ ನಾನಿನ್ನೂ ಮುಖನೂ ತೊಳೆದಿಲ್ಲ. ಸೊ ಹಾಗೆಯೇ ಹೊರಗಡೆ ಹೋಗಬೇಕಲ್ಲ, ವ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹೊರಗಡೆ ಯಾಕೆ ಹೋಗ್ತಾ ಇರೋದು ಅಂದರೆ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ. ಸ್ವಲ್ಪ ಏನೋ ರೆಡಿ ಮಾಡಿಸ್ಬೇಕು. ಅದು ಏನು ಅಂತ ಗೆಸ್ ಮಾಡಿ ಆಮೇಲೆ ಹೇಳ್ತೀನಿ. ಸೊ ಅದಕ್ಕೋಸ್ಕರನೇ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ವಸ್ತು. ಅದು ಯಾವುದು ಅಂತ ಆಮೇಲೆ ಹೇಳ್ತೀನಿ. ಅದಕ್ಕೋಸ್ಕರನೇ ಮನೆಯೆಲ್ಲ ಸ್ವಲ್ಪ ಕೆಲಸ ಇದೆ, ಕೆಲಸ ಎಲ್ಲ ಮಾಡಿ ಮುಗಿಸಿ ಫ್ರೆಶ್ ಅಪ್ ಆಗಿ ಆಮೇಲೆ ಆಚೆ ಹೋಗಬೇಕು. ಬೇಕಂತ ಚಿಕ್ಕ ಕೆಲಸ ಹೇಗೆ ಮಾಡೋಣ ಬನ್ನಿ. ದಾಳಿಂಬೆ ಹಣ್ಣಿತ್ತು ಅಂದ್ಬಿಟ್ಟು ಜ್ಯೂಸ್ ಮಾಡಿಕೊಟ್ಟೆ. ನನ್ನ ಮಗ ಬಿಡಿಸ್ಕೊಟ್ರೆ ಹಾಗೆ ತಿನ್ನಲ್ಲ, ಅದಕ್ಕೋಸ್ಕರನೇ ಜ್ಯೂಸನ್ನ ರೆಡಿ ಮಾಡಿದ್ದೀನಿ. ನೆಕ್ಸ್ಟು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಬೇಕು, ಅದಕ್ಕೋಸ್ಕರನೇ ಎಲ್ಲ ರುಬ್ಕೊಂಡಿದ್ದೀನಿ. ಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿ ಎಲ್ಲ ಸಾಂಬಾರು ಪುಡಿನ ನಾನು ರುಬ್ಬಾದ್ಮೇಲೆ ಫಸ್ಟು ಇದನ್ನ ಮಾತ್ರ ರುಬ್ಕೊಂಡು ಕಾಯಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಈರುಳ್ಳಿ, ಸ್ವಲ್ಪ ಚಕ್ಕೆ ಲವಂಗ ಹಾಕಿ ರುಬ್ಬಿ ನೆಕ್ಸ್ಟ್ ಸಾಂಬಾರು ಪುಡಿ ಹಾಕಿ ಮತ್ತೆ ರುಬ್ಕೊತೀನಿ. ನೆಕ್ಸ್ಟ್ ಇದಕ್ಕೆ ಕುಕ್ಕರ್ಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ, ಕರಿಬೇವು, ಆಮೇಲೆ ಮಿಕ್ಸ್ ತರಕಾರಿ ಎಲ್ಲ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಟೊಮೆಟೊ ಎಲ್ಲ ರುಬ್ಬಕ್ಕೆ ಹಾಕಿರ್ತೀನಲ್ಲ, ಇದಕ್ಕೆ ಹಾಕೋಕ್ಕಲ್ಲ, ಅದಕ್ಕೆ ರುಬ್ಬಕ್ಕೆ ಹಾಕ್ಕೊಂಡಿರೋದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ಎಷ್ಟು ಬೇಕೋ ಅಷ್ಟು ಖಾರದ ಅಳತೆಗೆ ನೀರು ಹಾಕ್ಕೊಳ್ಬೇಕು. ಈಗ ಬೇಳೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗಲೇ ಟೇಸ್ಟ್ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಒಂದೆರಡು ವಿಷಿಲ್ ಕೂಗಿಸ್ಕೊಂಡ್ರೆ ತರಕಾರಿ ಸಾಂಬಾರು ರೆಡಿ. ಸೊ ಈ ಕಲ್ಲಂಗಡಿ ಎಣ್ಣೆನ ನೈಟ್ ತಂದಿದ್ರು, ಅಪ್ಪ ಮಗ ಇಬ್ಬರು ತಿಂದಿದ್ರು. ಸೊ ನಾನು ಬೆಳಗ್ಗೆ ತಿನ್ನೋಣ ಅಂತ ಹೇಳ್ಬಿಟ್ಟು ಹಾಗೆ ಎತ್ತಿಟ್ಟಿದ್ದೆ, ನೈಟು ಕೋಲ್ಡ್ ಆಗುತ್ತೆ ಅಂತ. ಸೊ ಇವಾಗ ಕಟ್ ಮಾಡ್ತಾ ಇದ್ದೀನಿ ಕಲ್ಲಂಗಡಿ ಹಣ್ಣು. ಆವಾಗ ತಂದು ಆವಾಗ ಫ್ರೆಶ್ ಇದ್ದರೆ ಸರಿ. ಸೊ ವೇಸ್ಟ್ ಮಾಡೋಕ್ಕಾಗಲ್ವಲ್ಲ, ಒಂದು ದಿನ ಬಿಟ್ಟರೆ ಸಾಕು. ಕಲ್ಲಂಗಡಿ ಹಣ್ಣು ಹಾಗೆ ಮಡಗಿದ್ರೆ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ಇವಾಗ ಬಿಸಿಲಲ್ವಾ, ಇವಾಗ ಸುಮ್ಮನೆ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಕಟ್ ಮಾಡಿಕೊಡ್ತಾ ಇದ್ದೀನಿ. ನನ್ನ ಮಗನೂ ನಾನು ತಿಂದು. ಸೊ ಬಿಸಿಲಿದ್ರೆ ಏನಾದರೂ ಒಂದು ತಂಪಾಗಿ ತಿನ್ನೋಣ ಅಂತ ಅನಿಸ್ತಾ ಇರುತ್ತೆ. ತಂಪಾಗಿ ಅಂದರೆ ಫಸ್ಟ್ ಮೈಂಡಿಗೆ ಬರೋದೇ ಐಸ್ ಕ್ರೀಮ್ ಅಂತಲೇ. ಸೊ ಐಸ್ ಕ್ರೀಮು ಈ ಬೇಸಿಗೆಯಲ್ಲಿ ಫ್ರಿಜ್ಜಲ್ಲಿ ಯಾವಾಗಲೂ ಇರುತ್ತೆ. ಸೊ ಅದಕ್ಕೋಸ್ಕರನೇ ಜಾಸ್ತಿ ಬಿಸಿಲಿದ್ದಾಗ ಮಾತ್ರ ನನ್ನ ಮಗನಿಗೆ ಕೊಡ್ತೀನಿ, ಕಮ್ಮಿ ಇದ್ದರೆ, ಮೀಡಿಯಮ್ ಆ್ಯಾವ್ರೇಜ್ ಇದ್ದರೆ ಕೊಡೋಲ್ಲ. ಸೊ ಅವ್ನು ಚಾಕೋಬಾರ್ ತೊಗೊಂಡೆ, ನಾನು ಪೈನಾಪಲ್ ಫ್ಲೇವರ್ ಐಸ್ ಕ್ರೀಮ್ ತೊಗೊಂಡೆ. ಅವನು ಅರ್ಧ ತಿಂದು ನೆಕ್ಸ್ಟ್ ಅದನ್ನು ನನಗೆ ಕೊಡ್ತಾನೆ. ಅದಕ್ಕೋಸ್ಕರನೇ ಅವ್ನು ತಿಂತಾ ಇರಬೇಕಾದ್ರೇ ಕೇಳ್ತೀನಿ ಸಾಕಂತ. ಸೊ ಬಟ್ಟೆ ಎಲ್ಲ ಒಗೆದಿತ್ತು, ಬಿಸಿಲು ಜಾಸ್ತಿ ಇದೆ, ಅದಕ್ಕೋಸ್ಕರನೇ ಬೇಗ ಒಣಗಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ಕೈಯಲ್ಲೇ ವಾಶ್ ಮಾಡೋದು. ನಾನು ಬಟ್ಟೆ ಎಲ್ಲ ಮಿಷಿನ್ಗೆಲ್ಲ ಹಾಕಲ್ಲ. ಸೊ ಬಟ್ಟೆ ಎಲ್ಲ ಹಾಕ್ಕೊಂಡು ಒಂದು 5 ನಿಮಿಷ ಬಿಸಿಲಿಗೆ ಕಾಲಿಡೋಕ್ಕಾಗಲ್ಲ, ಸುಟ್ಟೋಗುತ್ತೆ. ಬೇಗ ಅಂತ ಚಕ್ ಅಂತ ಒಣಗಾಕಿ ಬಂದೆ. ಸೊ ಬಿಸಿಲಿಗೆ ಹೋಗಿ ಬಂದ ತಕ್ಷಣ ಒಂಥರ ಲೈಟಾಗಿ ತಲೆ ಸುತ್ತಂಗೆ ಆಗ್ತಿತ್ತು. ಬಿಸಿಲಿಗೂ ಅದಕ್ಕೂ ತಂಪಾಗಿ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಿಂಬೆಹಣ್ಣು, ಸಕ್ಕರೆ, ಆಮೇಲೆ ಸಬ್ಜಿ ಸೀಡ್ಸ್ ಹಾಕ್ಬಿಟ್ಟು ಜ್ಯೂಸ್ ಮಾಡಿಕೊಂಡೆ. ಆಮೇಲೆ ಇದು ಪ್ಯಾಕೆಟ್ ಓಪನ್ ಮಾಡಿರಲಿಲ್ಲ, ಮ್ಯಾಂಗೋ ಹೆಂಗಿದೆ ಅಂತ ನೋಡೋಣ ಅಂತ ಹೇಳ್ಬಿಟ್ಟು. ಪಿಂಕ್ ಇಶ್ ಆಗಿತ್ತು, ಎಲ್ಲೋ ಪಿಂಕ್ ಇಶ್ ಆಗಿತ್ತು. ನೋಡೋಣ ಹೆಂಗೆ ಕಟ್ ಮಾಡಿಬಿಟ್ಟು ಅಂತ ಹಣ್ಣನ್ನ ವಾಶ್ ಮಾಡಿಬಿಟ್ಟು ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ತೊಗೊಂಡು ರೆಡಿ ಮಾಡ್ಕೊಂಡು ಕಟ್ ಮಾಡಿದ್ಮೇಲೆ ಗೊತ್ತಾಯಿತು ಒಳಗೆಲ್ಲ ಸ್ವಲ್ಪ ಉಳುಕಾಗಿದೆ ಅಂತ. ಈ ಹಣ್ಣು ನೋಡಿದ್ರೆ ಮೇಲೆಲ್ಲ ತಳುಕು, ಒಳಗೆಲ್ಲ ಉಳುಕು ಅಂತಾರಲ್ಲ, ಹಂಗೆ ಆಗೋಯ್ತು. ಸೊ ತಿನ್ನೋಣ ಅಂತ ಆಸೆಗೆ ಹೇಗಿದೆ ಅಂತ ತೊಗೊಂಡೆ. ಬಟ್ ಅವ್ರು ಪ್ಯಾಕಿಂಗ್ ಮಾಡಿ ಎಷ್ಟು ದಿನ ಆಗಿತ್ತೋ ಏನೋ ಗೊತ್ತಿಲ್ಲ, ನಮ್ಗೆ ಗೊತ್ತಿರಲ್ಲ. ಹಣ್ಣು ಚೆನ್ನಾಗಿದೆ ಅಂತ ನೋಡೋಕ್ಕೆ ಚೆನ್ನಾಗಿತ್ತು, ಅಂದರೆ ಏನು ಮಾಡೋಕ್ಕಾಗುತ್ತೆ. ಎಣ್ಣೆನ ಕಾಯಿಸ್ಬಿಟ್ಟು ಎತ್ತಿಕೊಂಡಿದ್ದೀನಿ ತಲೆಗೆ ಹಚ್ಕೊಳ್ಳೋಕ್ಕೆ. ಸೊ ಫೋನ್ ಇದು ಈ ಥರ ಆಗಿದೆ. ಸೊ ಇದು ಸ್ಯಾಮ್ಸಂಗ್ದು ಇದು ಫೋನ್ ತೋರಿಸೋಣ ಅಂತಲೇ ಬಂದಿದ್ದೀವಿ. ಸೊ ಅವರು ವೆಯ್ಟ್ ಮಾಡಿಸಿ ಇದು ಮಾಡ್ತಾರೆ. ಸೊ ಬಂದ ತಕ್ಷಣವೇ ಕಳಿಸಲ್ಲ, ಜನ ಬರ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿ ಅಂತಾರೆ. ಬಂದು ಅರ್ಧ ಗಂಟೆ ವೆಯ್ಟ್ ಮಾಡಿ ತಿರ್ಗಾ ಹೋಗಿ ಕೇಳಿ ಮತ್ತೆ 1 ಅವರ್ ವೆಯ್ಟ್ ಮಾಡೋಂಗಾಯ್ತು. ಆ ಥರ. ಸೊ ಅವ್ರು ಯಾವಾಗ ಕರೀತಾರೆ ಅಂತಲೇ ಟೆನ್ಷನ್ ಆಗಿಬಿಟ್ಟಿತ್ತು. 1 ಅವರ್ ಬ್ರೇಕ್ ಇತ್ತಲ್ಲ, ಅದಕ್ಕೋಸ್ಕರನೇ ಆಚೆ ಹೋಗ್ಬಿಟ್ಟು ಪಿಜ್ಜಾ ಏನೋ ತಿನ್ಕೊಂಬರೋಣ ಅಂತ ಹೇಳ್ಬಿಟ್ಟು ಬಂದು ಪಿಜ್ಜಾನ, ಇದು ಏನು ಪಿಜ್ಜಾ ಅಂದರೆ ಒಂದು ಪನ್ನೀರ್ ಪಿಜ್ಜಾ ತೊಗೊಂಡಿದ್ದೀವಿ, ಮತ್ತು ಕಾರ್ನ್ ಪಿಜ್ಜಾ ತೊಗೊಂಡಿದ್ದೀವಿ ಜೋಳದ್ದು.
ಎರಡೂ ಕಾಂಬಿನೇಷನ್ ಯಾವಾಗಲೂ ಎರಡು ತೊಗೊಂಡ್ರೆ ಇದೇ ತಾನೇ ಪನ್ನೀರು ಕಾರ್ನೇ ತೊಗೊಳ್ಳೋದು. ಸೊ ಚೆನ್ನಾಗಿತ್ತು ಟೇಸ್ಟು. ಅದು ಚಿಲ್ಲಿ ಫ್ಲೆಕ್ಸ್ ಬರುತ್ತಲ್ಲ ಅದು ಹಾಕ್ಕೊಂಡ್ರೆ ಖಾರ ಖಾರ ಅನಿಸುತ್ತೆ ಅಂದ್ಬಿಟ್ಟು ನನ್ನ ಮಗ ಬೇಡ ಬೇಡ ಅಂತಿದ್ದ. ಸ್ವಲ್ಪ ಲೈಟಾಗಿ ಹಾಕ್ಕೊಂಡು ಅವನಿಗೆ ಅಂತ ಸಪ್ರೇಟು ಸಾಸ್ ಹಾಕ್ಕೊಂಡು. ಪಿಜ್ಜಾ ಅಂದರೆ ನನ್ನ ಮಗನಿಗೆ ಇಷ್ಟ. ಮನೇಲಿ ಊಟ ಮಾಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ಪಿಜ್ಜಾ ಅಂದರೆ ಹೆಸ್ರು ಕೇಳಿದ್ರೆ ಸಾಕು ಬೇಕು ಬೇಕು ಅಂತ ಊಟ ಮಾಡ್ತಾನೆ. ಸೊ ಗಾಯ್ಸ್ ಬನ್ನಿ ಪಿಜ್ಜಾ ತಿನ್ನೋಣ. ನನ್ನ ಮಗ ತಿಂತಾ ಇದ್ದಾನೆ. ಸೊ ಟೇಸ್ಟ್ ಸಾಕದಾಗಿದೆ. ಸೊ ಬನ್ನಿ. ಇವಾಗೆಲ್ಲ ಬೈಟೆಲ್ಲ ಖಾಲಿ ಆಯಿತು. ನೆಕ್ಸ್ಟು ಬೇಕು ಅನ್ನೋಗ್ಬಿಟ್ಟಿನೇನೋ ಗೊತ್ತಿಲ್ಲ. ಸೊ ಫೋನ್ ಇಸ್ಕೊಂಡು ಬಂದು ಸೊ ಬೆಳಗ್ಗೆ ಹೋಗಿದ್ದಕ್ಕೆ ಅದೇ ಕೆಲಸ ಮುಗ್ದಿತ್ತೆ. ಒಂದು ಈವ್ನಿಂಗ್ ಹತ್ತತ್ರ ಆಗಿತ್ತು. ಅಲ್ಲಿಂದ ಫೋನ್ ಇಸ್ಕೊಂಡು ಬಂದು ಅದಕ್ಕೆ ಟೆಂಪರ್ ಗ್ಲಾಸ್ ಹಾಕೋಣ ಅಂತ ಹೇಳ್ಬಿಟ್ಟು ಟೆಂಪರ್ ಗ್ಲಾಸ್ನ ಹಾಕಿಸ್ಕೊತಾ ಇದ್ದೀವಿ. ಸೊ ಪೌಚೆಲ್ಲ ಚೆನ್ನಾಗಿತ್ತು ನೋಡ್ತಾ ಇದ್ದು. ನನ್ನ ಮಗನಿಗೆ ಒಂದು BMW ಕಾರ್ದಿತ್ತು ಪೌಚ್. ಅದು ಬೇಕು ಬೇಕು ಅಂತ ಹಠ ಮಾಡ್ತಿದ್ದ. ನೈಸ್ ಮಾಡಿ ಸಮಾಧಾನ ಮಾಡಿದೆ. ಸೊ ಟೆಂಪರ್ ಗ್ಲಾಸ್ನ ಒಂದ್ಸಲ ನಾವು ಹಾಕೋಣ ಟ್ರೈ ಮಾಡಿದ್ದೀವಿ. ಅದು ಸಣ್ಣ ಸಣ್ಣ ಬಬಲ್ಸ್ ಎಲ್ಲ ಇದ್ಬಿಡುತ್ತೆ. ಅವರು ಒಂದು ಲಿಕ್ವಿಡ್ ಥರ ಇರುತ್ತೆ, ಅದನ್ನು ಓಪನ್ ಮಾಡಿ ನೀಟಾಗಿ ಅದಕ್ಕೆಲ್ಲನೂ ಕವರ್ ಮಾಡಿ ಫುಲ್ಲು ಫೋನ್ಗೆಲ್ಲ ಲಿಕ್ವಿಡೆಲ್ಲ ಸ್ಪ್ರೆಡ್ ಮಾಡಿ ನಿಧಾನಕ್ಕೆ ಒಂಥರ ಕಾಟನ್ ಥರ ಅವ್ರ ಹತ್ರನೇ ಸ್ವಲ್ಪ ಬಟ್ಟೆ ಇರುತ್ತೆ. ಆ ಕಾಟನ್ ಥರ ಎಲ್ಲ ನೀಟಾಗೆಲ್ಲ ಫೋನ್ಗೆಲ್ಲ ಸ್ಪ್ರೆಡ್ ಮಾಡಿ ಸ್ವಲ್ಪ ಹಾಗೆ ಸ್ವಲ್ಪ ಒದ್ದೆ ಥರ ಇರುತ್ತೆ. ಸೊ ಟೆಂಪರ್ ಗ್ಲಾಸ್ನ ಫೋನ್ ಮೇಲೆ ಇಟ್ಟು ಒಂದು ಮ್ಯಾಟ್ ಮೇಲೆ ನಿಧಾನಕ್ಕೆ ಟೆಂಪರ್ ಗ್ಲಾಸ್ನ ಹಾಕ್ಕೊಡ್ತಾರೆ. ಒಂದು ಬಬಲ್ಸ್ ಏನು ಇಲ್ದಲೇ ಸ್ಮೂತಾಗಿ ಹಾಕ್ಕೊಡ್ತಾರೆ. ಸೊ ನಾವು ಮನೇಲಿ ಟ್ರೈ ಮಾಡೋಕ್ಕೆ ಹೋಗಿ ಸ್ವಲ್ಪ ಪ್ರಾಬ್ಲಮ್ ಆಗಿ ಮತ್ತೆ ಫೋನ್ನ ಈ ಥರ ಅಂಗಡಿಲೇ ಹಾಕಿಸ್ಕೊಂಡಿದ್ದು. ಅದಕ್ಕೆ ಆ ಟೆನ್ಷನ್ ಎಲ್ಲ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಹಾಕ್ಸ್ಕೊಂಡೇ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಟೆಂಪರ್ ಗ್ಲಾಸ್ನ ಹಾಕ್ಕೊತಾ ಇದ್ದೀವಿ. ಸೊ ನನ್ನ ಫೋನು ಸ್ವಲ್ಪ ಕ್ಯಾಮ್ರಾ ಎಲ್ಲ ಸ್ವಲ್ಪ ಒಂಥರ ಆಗಿಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ನನ್ನ ಫೋನು ಸ್ವಲ್ಪ ವಾಶ್ ಮಾಡಿಕೊಡಿ ಅಂತ ಕೇಳಿದ್ದಕ್ಕೆ ಲಿಕ್ವಿಡ್ ಹಾಕ್ಬಿಟ್ಟು ನನ್ನ ಕ್ಯಾಮ್ರಾ ಫೋನೆಲ್ಲ ಲಿಕ್ವಿಡ್ ಹಾಕ್ಬಿಟ್ಟು ಒರೆಸ್ಕೊಟ್ರು. ಸೊ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ಎಲ್ಲ ಮೋಡ ಥರ ಗಾಳಿ ಎದ್ಬಿಟ್ಟಿತ್ತು. ಸೊ ಅಲ್ಲೇ ನಿಂತ್ಕೊಂಡಿದ್ದಂಗೆ ಮಳೆನೂ ಸ್ಟಾರ್ಟ್ ಆಗೋಯಿತು. ಸೊ ಯಾವಾಗ ನಿಲ್ಲುತ್ತೆ ಅಂತ ಅಂದ್ಕೊಂಡು ಕಾಯ್ತಾನೆ ಇದ್ದು. ಸೊ ಹಿಂಗೆ ನಿಂತ್ಕೊಳ್ಳೋದು ಸ್ಟಾರ್ಟ್ ಆಗಿಬಿಡೋದು. ಎಲ್ಲ ಫೋನೆಲ್ಲ ರೆಡಿ ಮಾಡಿಕೊಂಡು ಹಾಕ್ಸ್ಕೊಳ್ಳೋಷ್ಟೊತ್ತಿಗೆ ಈ ಮಳೆ ಗಾಳಿ ಎಲ್ಲ ಎದ್ಬಿಟ್ಟಿತ್ತು. ಸೊ ಬೇಸಿಗೆಲಿ ಇದೇ ಫಸ್ಟ್ ಅನಿಸುತ್ತೆ ಮಳೆ ಸ್ಟಾರ್ಟ್ ಆಗಿರೋದು. ಸೊ ಅಂಗಡಿ ತವನೇ ನಿಂತ್ಕೊಳ್ಬೇಕಾಗಿತ್ತು. ಯಾವಾಗಪ್ಪ ಮಳೆ ನಿಲ್ಲುತ್ತೆ, ಯಾವಾಗಪ್ಪ ಮನೆಗೆ ಹೋಗಿ ಸೇರ್ತೀವಿ ಅನ್ನೋಂಗೆ ಆಗಿಬಿಟ್ಟು ವೆಯ್ಟ್ ಮಾಡ್ತಾ ಇದ್ದು. ಸೊ ಮಗ ಎಲ್ಲ ಇದ್ದಾನೆ, ನೆನ್ಕೊಂಬಿಟ್ರೆ ಸೊ ಕೋಲ್ಡೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಹಂಗೆ ವೆಯ್ಟ್ ಮಾಡ್ತಾಯಿದ್ದು. 2 ಸಲ ಮಳೇಲಿ ನಿಂತು ಹೋಗಿ ಮತ್ತೆ ಬಂದು ನಿಂತ್ಕೊಂಡಿದ್ದೀವಿ ಅಂಗಡಿ ಮುಂದೆ. ಮಳೆ ಕಮ್ಮಿ ಆದಂಗೆ ಆಯಿತು ಅಂದ್ಬಿಟ್ಟು ಮನೆಗೆ ಹೋಗಿ ಮಳೇಲಿ ನಿಂತ್ಕೊಂಡು ಬರೋಷ್ಟೊತ್ತಿಗೆ ಒಂದು 7:30 ಹಾಗೆ ಹೋಗಿತ್ತು. ಸೊ ಅಲ್ಲೂ ವೆಯ್ಟ್ ಮಾಡಿ ಸಾಕಾಗಿ ಕೊನೆಗೂ ಮಾಡಿಸ್ಕೊಂಡು ಬಂದು. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಮತ್ತೆ ಸಿಗುವ.